ನಮಸ್ಕಾರ ಸ್ನೇಹಿತರೆ, ಇವತ್ತು ಒಂದು ತುಂಬಾ ಮುಖ್ಯವಾದ ವಿಷಯ ಚರ್ಚಿಸುತ್ತಿದ್ದೇವೆ. ಡಾಲರ್ ಬೆಲೆ ಯಾಕೆ ಜಾಸ್ತಿ ಮತ್ತು ನಮ್ಮ ರೂಪಾಯಿ ಬೆಲೆ ಯಾಕೆ ಕಡಿಮೆ ಇದೆ? ಇದೊಂದು ದೊಡ್ಡ ಅರ್ಥಶಾಸ್ತ್ರದ ವಿಷಯ, ಆದರೆ ನಾವು ಸರಳವಾಗಿ ನೋಡೋಣ. ಮೊದಲನೆಯದಾಗಿ, ಡಾಲರ್ ಪ್ರಪಂಚದ ಗ್ಲೋಬಲ್ ರಿಸರ್ವ್ ಕರೆನ್ಸಿ. ಪ್ರಪಂಚದ ಎಲ್ಲಾ ದೇಶಗಳು ಡಾಲರ್ ಅನ್ನು ವ್ಯಾಪಾರಕ್ಕಾಗಿ ನಂಬಿವೆ. ಕರೆನ್ಸಿ ಮೌಲ್ಯವನ್ನು ಸಪ್ಲೈ ಮತ್ತು ಡಿಮ್ಯಾಂಡ್ ನಿರ್ಧಾರ ಮಾಡುತ್ತೆ. ಯಾವುದೇ ವಸ್ತುವಿಗೆ ಬೇಡಿಕೆ ಜಾಸ್ತಿ ಇದ್ದರೆ ಅದರ ಬೆಲೆ ಹೆಚ್ಚಾಗುತ್ತೆ. ಡಾಲರ್ಗೆ ಪ್ರಪಂಚದಾದ್ಯಂತ ತುಂಬಾ ಡಿಮ್ಯಾಂಡ್ ಇದೆ. ಯಾಕೆ ಅಂದ್ರೆ ಪೆಟ್ರೋಲ್ ಅಥವಾ ಬಂಗಾರವನ್ನು ಡಾಲರ್ನಲ್ಲಿ ಖರೀದಿ ಮಾಡಬೇಕು. ಇಂಟರ್ ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಡಾಲರ್ ಎಲ್ಲಕ್ಕಿಂತ ಬಲವಾಗಿದೆ. ಭಾರತವು ಬೇರೆ ದೇಶಗಳಿಂದ ತುಂಬಾ ಸಾಮಾನುಗಳನ್ನು ತರಿಸುತ್ತದೆ. ನಾವು ಪೆಟ್ರೋಲ್, ಮೊಬೈಲ್ ಮತ್ತು ಎಲೆಕ್ಟ್ರಾನಿಕ್ಸ್ ಅನ್ನು ಜಾಸ್ತಿ ಆಮದು ಮಾಡುತ್ತೇವೆ. ಇದನ್ನು ಆಮದು ಮಾಡುವಾಗ ನಾವು ಡಾಲರ್ ನಲ್ಲಿಯೇ ಪೇಮೆಂಟ್ ಮಾಡಬೇಕು. ಡಾಲರ್ ಬೇಕು ಅನ್ನುವಾಗ ನಾವು ನಮ್ಮ ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡುತ್ತೇವೆ. ಮಾರ್ಕೆಟ್ ನಲ್ಲಿ ರೂಪಾಯಿ ಪೂರೈಕೆ ಜಾಸ್ತಿ ಆದಾಗ ಅದರ ಬೆಲೆ ಇಳಿಯುತ್ತದೆ. ನಮ್ಮ ದೇಶದ ಟ್ರೇಡ್ ಡೆಫಿಸಿಟ್ ಇದಕ್ಕೆ ಒಂದು ಮುಖ್ಯ ಕಾರಣ. ನಾವು ಬೇರೆ ದೇಶಗಳಿಗೆ ಮಾರುವುದಕ್ಕಿಂತ ಅವರಿಂದ ತಗೊಳ್ಳೋದು ಜಾಸ್ತಿ ಆಗಿದೆ. ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದರೆ ಡಾಲರ್ ನಮಗೆ ಬರುತ್ತದೆ. ಆಗ ನಮ್ಮ ರೂಪಾಯಿ ಮೌಲ್ಯ ಬಲವಾಗುತ್ತದೆ. ಇನ್ನೊಂದು ಕಾರಣ ಅಂದ್ರೆ ಇನ್ಫ್ಲೇಷನ್ ಅಥವಾ ಹಣದುಬ್ಬರ. ಅಮೆರಿಕದಲ್ಲಿ ಬೆಲೆ ಏರಿಕೆ ಭಾರತಕ್ಕಿಂತ ಕಡಿಮೆ ಇರುತ್ತದೆ. ಧಾರಣೆ ಜಾಸ್ತಿ ಇದ್ದ ದೇಶದಲ್ಲಿ ಕರೆನ್ಸಿ ಮೌಲ್ಯ ಸ್ವಲ್ಪ ಕಳೆಯುತ್ತದೆ. ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿ ದರ ಹೆಚ್ಚಾಗಿ ಮಾಡುತ್ತೆ. ಆಗ ಪ್ರಪಂಚದ ಹೂಡಿಕೆದಾರರು ಭಾರತದಿಂದ ಹಣ ತೆಗೆಯುತ್ತಾರೆ. ಅವರು ಆ ಹಣವನ್ನು ಡಾಲರ್ನಲ್ಲಿ ಹೂಡಿಕೆ ಮಾಡಲು ಇಷ್ಟಪಡುತ್ತಾರೆ. ಇದು ರೂಪಾಯಿಯನ್ನು ಇನ್ನೂ ವೀಕ್ ಮಾಡುತ್ತದೆ. ತುಂಬಾ ಜನ ಕೇಳ್ತಾರೆ, 1947ರಲ್ಲಿ ಡಾಲರ್ ಮತ್ತು ರೂಪಾಯಿ ಸಮನಾಗಿ ಇತ್ತು ಅಂತ. ಅದು ಒಂದು ದೊಡ್ಡ ಮಿತ್. ಆಗ ಕರೆನ್ಸಿ ಸಿಸ್ಟಮ್ ತುಂಬಾ ಬೇರೆ ಇತ್ತು. ವರ್ಷಗಳು ಕಳೆದಂತೆ ನಮ್ಮ ಎಕಾನಮಿ ಬೆಳೆದಿದೆ, ಆದ್ರೆ ಡಾಲರ್ ಇನ್ನೂ ವೇಗವಾಗಿ ಬೆಳೆದಿದೆ. ಡಾಲರ್ ಬಲವಾಗಿದ್ದರೆ ನಮಗೆ ಕಷ್ಟ ಏನು? ಪೆಟ್ರೋಲ್ ಮತ್ತು ಡೀಸೆಲ್ ದರ ಹೆಚ್ಚಾಗುತ್ತದೆ. ಇದರಿಂದ ಎಲ್ಲ ದಿನಬಳಕೆ ವಸ್ತುಗಳ ಬೆಲೆ ಏರುತ್ತದೆ. ವಿದೇಶದಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ಖರ್ಚು ಜಾಸ್ತಿ ಆಗುತ್ತದೆ. ಆದರೆ ರೂಪಾಯಿ ಮೌಲ್ಯ ಕಡಿಮೆ ಇರೋದ್ರಿಂದ ಒಂದು ಲಾಭವೂ ಇದೆ. ನಮ್ಮ ದೇಶದಿಂದ ಸಾಮಾನು ಎಕ್ಸ್ಪೋರ್ಟ್ ಮಾಡೋ ವ್ಯಾಪಾರಿಗಳಿಗೆ ಇದು ತುಂಬಾ ಒಳ್ಳೆಯದು. ಸಾಫ್ಟ್ವೇರ್ ಕಂಪನಿಗಳು ಡಾಲರ್ನಲ್ಲಿ ಹಣ ಗಳಿಸುತ್ತವೆ. ಡಾಲರ್ ಅನ್ನು ರೂಪಾಯಿಗೆ ಬದಲಿಸಿದಾಗ ಅವರಿಗೆ ಜಾಸ್ತಿ ಪ್ರಾಫಿಟ್ ಸಿಗುತ್ತದೆ. ದೇಶದ ಜಿಡಿಪಿ ಬೆಳೆದಂತೆ ರೂಪಾಯಿ ಬಲವಾಗುತ್ತದೆ. RBI ರೂಪಾಯಿ ಮೌಲ್ಯ ತುಂಬಾ ಕೆಳಗೆ ಹೋಗದಂತೆ ನೋಡಿಕೊಳ್ಳುತ್ತದೆ. RBI ಹತ್ತಿರ ಇರೋ ವಿದೇಶಿ ವಿನಿಮಯ ಮೀಸಲು ಇದಕ್ಕೆ ಬಳಸುತ್ತಾರೆ. ರೂಪಾಯಿ ಮೌಲ್ಯ ಯಾವಾಗಲೂ ಸ್ಥಿರವಾಗಿ ಇರುವುದು ದೇಶಕ್ಕೆ ಒಳ್ಳೆಯದು. ಯೆನ್ ಮತ್ತು ಯೂರೋ ಕೂಡ ಡಾಲರ್ ಮುಂದೆ ಸ್ವಲ್ಪ ವೀಕ್ ಆಗಿವೆ. ಜಾಗತಿಕ ರಾಜಕೀಯ ಕೂಡ ಕರೆನ್ಸಿ ಮೌಲ್ಯವನ್ನು ಬದಲಿಸುವ ಶಕ್ತಿ ಹೊಂದಿವೆ. ಯುದ್ಧ ಅಥವಾ ಕಚ್ಚಾ ತೈಲ ರೇಟ್ ಜಾಸ್ತಿ ಆದ್ರೆ ರೂಪಾಯಿ ಬೆಲೆ ಇಳಿಯುತ್ತೆ. ನಮ್ಮ ದೇಶದ ಉದ್ಯಮಗಳು ಇನ್ನೂ ಗಟ್ಟಿಯಾಗಬೇಕು. ನಾವು ಮೇಕ್ ಇನ್ ಇಂಡಿಯಾ ಮೂಲಕ ಜಾಸ್ತಿ ಉತ್ಪಾದನೆ ಮಾಡಬೇಕು. ನಾವು ಜಾಸ್ತಿ ಎಕ್ಸ್ಪೋರ್ಟ್ ಮಾಡಿದರೆ ಡಾಲರ್ ನಮ್ಮೂರಿಗೆ ಹರಿದು ಬರುತ್ತದೆ. ಆಗ ಡಾಲರ್ ಸಪ್ಲೈ ಜಾಸ್ತಿಯಾಗಿ ರೂಪಾಯಿ ಮೌಲ್ಯ ಹೆಚ್ಚಾಗುತ್ತದೆ. ಇದು ಒಂದು ಸೈಕಲ್ ಹಾಗೆ ನಡೆಯುತ್ತಾ ಇರುತ್ತದೆ. ಡಾಲರ್ಗೆ ಇರೋ ಡಿಮ್ಯಾಂಡ್ ಅದರ ನಿಜವಾದ ಶಕ್ತಿ. ಪ್ರಪಂಚದ ಬ್ಯಾಂಕ್ಗಳು ಡಾಲರ್ ಅನ್ನು ಸೇಫ್ ಕರೆನ್ಸಿ ಅಂತ ನಂಬುತ್ತವೆ. ಹೂಡಿಕೆದಾರರಿಗೆ ಡಾಲರ್ ಮೇಲೆ ನಂಬಿಕೆ ಜಾಸ್ತಿ. ಅದಕ್ಕೆ ಡಾಲರ್ ಯಾವಾಗಲೂ ಕಿಂಗ್ ಆಗಿ ಉಳಿಯುತ್ತಿದೆ. ಭಾರತದ ಶೇರ್ ಮಾರ್ಕೆಟ್ ಬಲವಾಗಿದ್ದಾಗ ರೂಪಾಯಿ ಕೂಡ ಗಟ್ಟಿಯಾಗುತ್ತೆ. ನಾವು ವಿದೇಶಿ ವಸ್ತುಗಳ ಬಳಕೆ ಕಡಿಮೆ ಮಾಡಿದರೆ ರೂಪಾಯಿಗೆ ಒಳ್ಳೆಯದು. ಲೋಕಲ್ ಪ್ರಾಡಕ್ಟ್ಸ್ಗೆ ನಾವು ಜಾಸ್ತಿ ಪ್ರೋತ್ಸಾಹ ನೀಡಬೇಕು. ಡಿಜಿಟಲ್ ಟ್ರಾನ್ಸಾಕ್ಷನ್ ಜಾಸ್ತಿ ಆದರೂ ಕರೆನ್ಸಿ ಮೌಲ್ಯದ ಮೇಲೆ ಪರಿಣಾಮ ಇದೆ. ದೇಶದ ಆರ್ಥಿಕ ಪರಿಸ್ಥಿತಿ ಗಟ್ಟಿಯಾಗಿದ್ದರೆ ರೂಪಾಯಿಗೆ ಬೆಲೆ ಬರುತ್ತದೆ. ಚಿನ್ನ ಖರೀದಿ ಕಡಿಮೆ ಮಾಡಿದರೆ ಡಾಲರ್ ಹೊರಗೆ ಹೋಗುವುದು ತಪ್ಪುತ್ತದೆ. ಭಾರತದ ಕಡೆಗೆ ವಿದೇಶಿ ಹಣ ಜಾಸ್ತಿ ಬರಬೇಕು. ಆಗ ಡಾಲರ್ಗೆ ಹೋಲಿಸಿದರೆ ರೂಪಾಯಿ ಪ್ರಬಲವಾಗುತ್ತದೆ. ಕರೆನ್ಸಿ ಮೌಲ್ಯ ಬದಲಾವಣೆ ಒಂದು ನಿರಂತರ ಪ್ರಕ್ರಿಯೆ. ಪ್ರತಿದಿನವೂ ಸ್ಟಾಕ್ ಮಾರ್ಕೆಟ್ ಹಾಗೆ ಇದು ಕೂಡ ಚೇಂಜ್ ಆಗುತ್ತೆ. ಡಾಲರ್ ಬಲವಾಗಿದ್ದರೆ ಅಮೆರಿಕಕ್ಕೆ ಜಾಸ್ತಿ ಲಾಭ. ರೂಪಾಯಿ ಬಲವಾಗಿದ್ದರೆ ನಮಗೆ ಆಮದು ಮಾಡಲು ಸ್ವಲ್ಪ ಅಗ್ಗವಾಗುತ್ತೆ. ಸದ್ಯಕ್ಕೆ ಡಾಲರ್ ಜಗತ್ತಿನ ಪ್ರಧಾನ ವ್ಯಾಪಾರ ಮಾಧ್ಯಮ. ಆದರೆ ಭಾರತದ ಎಕಾನಮಿ ಪ್ರಪಂಚದಲ್ಲಿ 5ನೇ ಸ್ಥಾನದಲ್ಲಿದೆ. ಇದೇ ವೇಗದಲ್ಲಿ ಬೆಳೆದರೆ ರೂಪಾಯಿಗೆ ಇನ್ನೂ ಡಿಮ್ಯಾಂಡ್ ಬರುತ್ತೆ. ಸರಳ ಭಾಷೆಯಲ್ಲಿ ಹೇಳಿದ್ರೆ ಇದು ಪೂರ್ತಿ ವ್ಯಾಪಾರದ ಆಟ. ಯಾರ ಹತ್ತಿರ ಡಿಮ್ಯಾಂಡ್ ಜಾಸ್ತಿ ಇರುತ್ತೋ ಅವರು ಬಲಿಷ್ಠರಾಗಿರುತ್ತಾರೆ. ರೂಪಾಯಿಯ ಗೌರವ ನಮ್ಮೆಲ್ಲರ ಕೈಯಲ್ಲಿದೆ. ಸ್ವದೇಶಿ ವಸ್ತುಗಳ ಬಳಕೆಯಿಂದ ನಮ್ಮ ಆರ್ಥಿಕತೆ ಹೆಚ್ಚಾಗುತ್ತದೆ. ಡಾಲರ್ನ ಆಧಿಪತ್ಯ ಕಡಿಮೆ ಮಾಡಲು ಬ್ರಿಕ್ಸ್ ಹಾಗೆ ದೇಶಗಳು ಪ್ರಯತ್ನಿಸುತ್ತಿವೆ.
ಭಾರತವು ದುಬೈ ಮತ್ತು ರಷ್ಯಾದ ಜೊತೆ ರೂಪಾಯಿನಲ್ಲಿಯೇ ವ್ಯಾಪಾರ ಮಾಡುತ್ತಿದೆ. ಇದು ಡಾಲರ್ ಮೇಲಿನ ನಮ್ಮ ಅವಲಂಬನೆಯನ್ನು ಕಡಿಮೆ ಮಾಡುತ್ತದೆ. ಮುಂದಿನ ದಿನಗಳಲ್ಲಿ ರೂಪಾಯಿ ಇನ್ನೂ ಗಟ್ಟಿಯಾಗುವ ಎಲ್ಲಾ ಲಕ್ಷಣಗಳು ಇವೆ. ಈ ಮಾಹಿತಿ ನಿಮಗೆ ಇಷ್ಟ ಆಯ್ತು ಅಂತ ಭಾವಿಸುತ್ತೇವೆ. ಡಾಲರ್ ವರ್ಸಸ್ ರೂಪಾಯಿ ಬಗ್ಗೆ ಇನ್ನೂ ಡೌಟ್ಸ್ ಇದ್ರೆ ಕಮೆಂಟ್ ಮೂಲಕ ತಿಳಿಸಿ. ಇನ್ನೂ ಇಂತಹ ಮಾಹಿತಿದಾಯಕ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.